ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್, ಕಂಪ್ಯೂಟರ್ ಮತ್ತೆ ಇಂಟರ್ನೆಟ್ ಸಹಾಯದಿಂದ ಆನ್ಲೈನ್ ಶಾಪಿಂಗ್, ಬ್ಯಾಂಕ್ ಖಾತೆಯಿಂದ ವಹಿವಾಟು ಮತ್ತೆ ಪರಸ್ಪರ ಹಣವನ್ನ ಕಳುಹಿಸೋದು ತುಂಬಾ ಸುಲಭ ಆಗಿದೆ. ಆದ್ರೆ ನಮ್ಮ ಹಣವನ್ನ ವಂಚನೆಯಿಂದ ರಕ್ಷಿಸಿಕೊಳ್ಳೋದು ಅಷ್ಟೇ ಮುಖ್ಯ. ಆದ್ರಿಂದ ನಾವು ಜಾಗರೂಕರಾಗಿರ್ಬೇಕು. ಇತ್ತೀಚೆಗೆ ಗ್ರೂಪ್ ಮೀಟಿಂಗ್ ಅಲ್ಲಿ ಅಂಥ ಒಂದು ಡಿಜಿಟಲ್ ವಂಚನೆಯ ಪ್ರಕರಣದ ಬಗ್ಗೆ ನಮಗೆ ತಿಳಿಯಿತು. ನಮಸ್ಕಾರ. ಇಂದಿನ ಭಾಗದಲ್ಲಿ ಡಿಜಿಟಲ್ ವಂಚನೆಗಳನ್ನ ಹೆಚ್ಚು ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೇಲತಾ, ಏನಿದು? ನೀವ್ ನನ್ಗೆ ಸ್ವೀಟ್ಸ್ ತಂದಿದ್ದೀರಾ? ಅಕ್ಕ, ಲತಾ ಒಂದು ಆನ್ಲೈನ್ ಕಂಪ್ನಿಯಿಂದ 50,000 ರೂಪಾಯಿ ಬಹುಮಾನ ಗೆದ್ದಿದ್ದಾರೆ. ಹೌದು ಅಕ್ಕ, ದಯವಿಟ್ಟು ಸ್ವೀಟ್ಸ್ ತಗೊಳ್ಳಿ. ಇವತ್ತು ಬೆಳಗ್ಗೆ ಅಷ್ಟೇ ನನ್ಗೆ ಕರೆ ಬಂತು. ಆಧಾರ್ ಮತ್ತು ಬ್ಯಾಂಕ್ ವಿವರಗಳನ್ನ ಸಿದ್ಧವಾಗಿಟ್ಕೊಳ್ಳಲು ಅವರು ಹೇಳಿದ್ದಾರೆ. ಅವರು ಮತ್ತೆ ಕರೆ ಮಾಡ್ತಾರೆ ಮತ್ತು ಎಲ್ಲಾ ವಿವರಗಳನ್ನ ಪರಿಶೀಲಿಸಿದ ನಂತರ ನನ್ಗೆ ಬಹುಮಾನದ ಹಣವನ್ನ ಕಳಿಸ್ತಾರೆ. ಓ ಲತಾ, ನೀವ್ ಹಾಗ್ ಮಾಡ್ಬಾರ್ದಾಗಿತ್ತು. ನಿಮಗ್ ಯಾವ ಬಹುಮಾನನೂ ಸಿಗ್ತಿಲ್ಲ. ಇದು ಇತ್ತೀಚಿನ ದಿನಗಳಲ್ಲಿ ನಡೀತಿರೋ ಒಂದು ರೀತಿಯ ವಂಚನೆ. ಮೊದ್ಲು ಅವರು ಕೆಲಸ ಅಥವಾ ಬಹುಮಾನ ನೀಡೋ ಮೂಲಕ ನಿಮ್ಮನ್ನ ಆಕರ್ಷಿಸ್ತಾರೆ. ನಂತರ ಆ ವಂಚಕರು ಗೌಪ್ಯ ಮಾಹಿತಿಯನ್ನ ಕೇಳ್ತಾರೆ. ಅದರ ಸಹಾಯದಿಂದ ಅವ್ರು ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣನ ಕದೀತಾರೆ. ಇದನ್ನ ಡಿಜಿಟಲ್ ವಂಚನೆ ಅಂತ ಕೂಡ ಕರೀತಾರೆ. ಅಯ್ಯೋ ದೇವ್ರೆ, ಡಿಜಿಟಲ್ ವಂಚನೆನಾ? ಹಾಗಾದ್ರೆ ನಾನೀಗ ಏನ್ ಮಾಡ್ಬೇಕು ಅಕ್ಕ? ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ನೀವು ಯಾರಿಗೂ ಬಹಿರಂಗಪಡಿಸಬಾರ್ದು. ಉದಾಹರಣೆಗೆ ಪೂರ್ಣ ಹೆಸರು, ಪ್ಯಾನ್ ಕಾರ್ಡ್, ಆಧಾರ್ ಸಂಖ್ಯೆ, ಪೋಷಕರ ಹೆಸರು, ಹುಟ್ಟಿದ ದಿನ, ಬ್ಯಾಂಕ್ ಖಾತೆ ಸಂಖ್ಯೆ, ಡೆಬಿಟ್ ಕಾರ್ಡ್ ಪಿನ್ ಮತ್ತೆ ಪಾಸ್ವರ್ಡ್ ಇತ್ಯಾದಿ. ಇಲ್ದಿದ್ರೆ ಈ ಮಾಹಿತಿಯ ಸಹಾಯದಿಂದ ವಂಚಕರು ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನ ಕದಿಬಹುದು. ನನ್ಗೆ ಅರ್ಥ ಆಯ್ತು ಅಕ್ಕ. ಆನ್ಲೈನ್ ವಂಚನೆಗಳು ಬೇರೆ ಯಾವ ರೀತಿಯಲ್ಲಿ ನಡಿಬಹುದು? ಕೆಲವು ಸಾಮಾನ್ಯ ರೀತಿಯ ಡಿಜಿಟಲ್ ವಂಚನೆಗಳು ಅಂದ್ರೆ ಫೋನ್ ಕರೆಗಳು, SMS, ವಾಟ್ಸ್ಆಪ್ ಅಥವಾ ಇಮೇಲ್ ಸಂದೇಶಗಳು ಬಹುಮಾನ ಅಥವಾ ಆನ್ಲೈನ್ ಗಳಿಕೆಯ ಉದ್ಯೋಗಗಳನ್ನ ನೀಡ್ತವೆ. ಇವುಗಳನ್ನ ಫಿಶಿಂಗ್ ವಂಚನೆಗಳು ಅಂತ ಕೂಡ ಕರೀತಾರೆ. ಉದ್ಯೋಗವನ್ನ ಹುಡುಕ್ತಿರೋರು ಅಥವಾ ಆನ್ಲೈನ್ ನಲ್ಲಿ ಗಳಿಸೋದಕ್ಕೆ ಬಯಸೋರು ಅಥವಾ ಇಂಟರ್ನೆಟ್ನ ಸುರಕ್ಷಿತ ಬಳಕೆಯ ಬಗ್ಗೆ ಹೆಚ್ಚು ತಿಳಿದಿರದ ಜನರು ಹೆಚ್ಚು ಜಾಗರೂಕರಾಗಿರ್ಬೇಕು. ಅಕ್ಕ, ನಾನ್ ಕೂಡ ಅದೇ ರೀತಿಯ ವಂಚನೆಗೆ ಗುರಿಯಾಗಿದ್ದೀನಿ ಅಂತ ಕಾಣಿಸುತ್ತೆ. ಹೌದು, ಇರಬಹುದು. QR ಕೋಡ್ ಅಥವಾ ಲಿಂಕ್ ಮೂಲಕವೂ ಡಿಜಿಟಲ್ ವಂಚನೆ ನಡಿಬಹುದು. KYC ಅವಧಿ ಮುಗಿತಿದೆ, ಖಾತೆ ಮುಚ್ಚುತ್ತಿದೆ, ವಿದ್ಯುತ್ ಕಡಿತವಾಗ್ತಿದೆ ಅಥವಾ ಸಾಲ ಮನ್ನಾ, ಬಹುಮಾನ ಗೆಲ್ಲೋದು ಇತ್ಯಾದಿಯಂತಹ ಯಾವುದೇ ಕಾರಣ ನೀಡಿ ವಂಚಕರು ನಿಮಗೆ ಲಿಂಕ್ ಕಳುಹಿಸ್ತಾರೆ. ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಹಣ ನಿಮ್ಮ ಖಾತೆಯಿಂದ ಕಡಿತಗೊಳ್ಳುತ್ತೆ. ಅದೇ ರೀತಿ ವಂಚಕರು ಅಂಗಡಿಗಳಲ್ಲಿ UPI ಪಾವತಿಗಾಗಿ QR ಕೋಡ್ ಅನ್ನ ನಕಲಿಯಾಗಿ ಬದಲಾಯಿಸಬಹುದು. ನಾವು ನಕಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಹಣ ಅಕೌಂಟ್ ಇಂದ ಕಟ್ ಆಗುತ್ತೆ, ಆದ್ರೆ ಅಂಗಡಿಯವರಿಗೆ ಅದು ಸಿಗೋದಿಲ್ಲ. ಹಾಗೆಯೇ ಹಾನಿಕಾರಕ ಅಪ್ಲಿಕೇಶನ್ಗಳ ಮೂಲಕ ಕೂಡ ವಂಚನೆ ನಡಿಬಹುದು. ಇಂಥ ಮೋಸದ ಆಪ್ಗಳನ್ನ ನಾವು ನಮ್ಮ ಫೋನ್ನಲ್ಲಿ ಡೌನ್ಲೋಡ್ ಮಾಡಿದಾಗ ಅವರು ಮೌನವಾಗಿ ನಮ್ಮ ಫೋನ್ನಿಂದ ಗೌಪ್ಯ ಮಾಹಿತಿಯನ್ನ ಹೊರತೆಗಿತಾರೆ ಮತ್ತೆ ವಂಚಕರಿಗೆ ಕಳುಹಿಸ್ತಾರೆ. ಓಹ್, ಇನ್ಮುಂದೆ ನಾನು ಅಂತಹ ಫೋನ್ ಕರೆಗಳು, ಸಂದೇಶಗಳು ಮತ್ತು ಅಪ್ಲಿಕೇಶನ್ಗಳ ಬಗ್ಗೆ ತುಂಬಾ ಎಚ್ಚರವಾಗಿರ್ತೀನಿ. ಖಂಡಿತ. ಅಲ್ಲದೆ ನಿಮಗೆ ಗೊತ್ತಾ, ಕೆಲವೊಮ್ಮೆ ಸರಳವಾಗಿ ಕಾಣೋ SMS, ವಾಟ್ಸ್ಆಪ್ ಸಂದೇಶಗಳು ಅಥವಾ ಇಮೇಲ್ಗಳು ಸಹ ವಂಚನೆಗೆ ಕಾರಣವಾಗಬಹುದು. ನಾವು ಅಪರಿಚಿತ ವ್ಯಕ್ತಿಗಳಿಂದ ಸಂದೇಶಗಳನ್ನು ತೆರೆದಾಗ ಅವುಗಳಲ್ಲಿ ಅಡಗಿರೋ ವೈರಸ್ಗಳು ಅಂದ್ರೆ ಎಲೆಕ್ಟ್ರಾನಿಕ್ ವರ್ಮ್ಗಳು ನಮ್ಮ ಫೋನ್ನಿಂದ ಖಾತೆ ಸಂಖ್ಯೆ, ಪಿನ್ ಮುಂತಾದ ಪ್ರಮುಖ ಮಾಹಿತಿಯನ್ನ ರಹಸ್ಯವಾಗಿ ಕದಿತವೆ. ಓಹ್, ಇದೆಲ್ಲ ನಡಿಬಹುದು ಅಂತ ನನಗೆ ಗೊತ್ತಿರ್ಲಿಲ್ಲ. ನೀವು ನನ್ಗೆ ಹೇಳಿದ್ದು ಒಳ್ಳೇದಾಯ್ತು ಅಕ್ಕ. ಹೌದು, ಡಿಜಿಟಲ್ ವಂಚನೆಯನ್ನ ತಪ್ಪಿಸೋದಕ್ಕೆ ನಾವು ಯಾವಾಗ್ಲೂ ಜಾಗರೂಕರಾಗಿರ್ಬೇಕು ಮತ್ತೆ ಕೆಲವು ವಿಷಯಗಳನ್ನ ಮನಸ್ಸಿನಲ್ಲಿಟ್ಕೊಳ್ಬೇಕು. ಉದಾಹರಣೆಗೆ, ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ನೀವು ಯಾರಿಗೂ ಹೇಳಬಾರದು. ಅಪರಿಚಿತ ವ್ಯಕ್ತಿಯಿಂದ ಬರುವ ಯಾವುದೇ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಡಿ. ಅಂಗಡಿಯಲ್ಲಿ ಪಾವತಿ ಮಾಡುವಾಗ QR ಕೋಡ್ ಸರಿಯಾಗಿದೆಯೇ ಎಂಬುದನ್ನು ಪರಿಶೀಲಿಸಿ ಮತ್ತು ಖಚಿತಪಡಿಸಿಕೊಳ್ಳಿ. ಎಲೆಕ್ಟ್ರಾನಿಕ್ ವೈರಸ್ಗಳಿಂದ ರಕ್ಷಿಸಲು ನಿಮ್ಮ ಫೋನ್ ಮತ್ತು ಕಂಪ್ಯೂಟರ್ನಲ್ಲಿ ಉತ್ತಮ ಆಂಟಿ ವೈರಸ್ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ. ನಿಮ್ಮ ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಎಂದಿಗೂ ಸರಳವಾಗಿ ಇರಿಸಬೇಡಿ. ನಿಮ್ಮ ಸ್ವಂತ ಅಥವಾ ಕುಟುಂಬದ ಸದಸ್ಯರ ಹೆಸರುಗಳು ಅಥವಾ ಜನ್ಮ ದಿನಾಂಕಗಳು ಇತ್ಯಾದಿ ಅವುಗಳನ್ನ ಯಾರಾದ್ರೂ ಸುಲಭವಾಗಿ ಕಂಡುಹಿಡಿಯಬಹುದು. ಫೋನ್ನಲ್ಲಿ ನೋಟಿಫಿಕೇಶನ್ ಸೌಲಭ್ಯವನ್ನ ಸಕ್ರಿಯಗೊಳಿಸಿ. ಇದರಿಂದ ಯಾವುದೇ ವಂಚಕರು ಖಾತೆಗಳನ್ನ ಬಳಸೋದಕ್ಕೆ ಪ್ರಯತ್ನಿಸಿದ್ರೂ ನೀವು ತಕ್ಷಣ ತಿಳ್ಕೊಳ್ಬಹುದು. ಮತ್ತೆ ಅಂತಿಮವಾಗಿ, ನೀವು ನಿಯಮಿತವಾಗಿ ನಿಮ್ಮ ಖಾತೆಯನ್ನ ಪರಿಶೀಲಿಸಬೇಕು.
ಮತ್ತೆ ನೀವು ಯಾವುದೇ ಅಕ್ರಮಗಳನ್ನ ಗಮನಿಸಿದ್ರೆ ತಕ್ಷಣವೇ ಬ್ಯಾಂಕ್ಗೆ ತಿಳಿಸಬೇಕು. ಧನ್ಯವಾದಗಳು ಅಕ್ಕ. ಇವತ್ತು ನೀವು ನನ್ನ ದೊಡ್ಡ ತೊಂದರೆಯಿಂದ ರಕ್ಷಿಸಿದ್ರಿ. ಹೌದು ಅಕ್ಕ, ಮತ್ತೆ ನಾನು ಈ ಮುಖ್ಯವಾದ ವಿಷಯಗಳನ್ನ ಸಾಧ್ಯವಾದಷ್ಟು ಜನರಿಗೆ ಹೇಳ್ತೀನಿ. ಇದರಿಂದ ಅವರು ಕೂಡ ಡಿಜಿಟಲ್ ವಂಚನೆಗಳಿಂದ ಸುರಕ್ಷಿತರಾಗಿರಬಹುದು. ಖಂಡಿತ ಹೇಳಿ.